ನಮಸ್ಕಾರ ಸ್ನೇಹಿತರೆ, ಕನ್ನಡ ಚಿತ್ರರಂಗದಿಂದ ಮತ್ತೊಂದು ಬಹುನಿರೀಕ್ಷಿತ ಸಿನಿಮಾ ಈಗ ಎಲ್ಲರ ಗಮನ ಸೆಳೆಯುತ್ತಿದೆ. ಹೌದು, ನಾವು ಮಾತನಾಡುತ್ತಿರುವುದು ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್: ಅ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಸಿನಿಮಾದ ಬಗ್ಗೆ. ಕೆಜಿಎಫ್ ನಂತರ ಯಶ್ ಅವರ ಮುಂದಿನ ಸಿನಿಮಾ ಯಾವ ರೀತಿಯಲ್ಲಿರಬಹುದು ಎಂಬ ಕುತೂಹಲ ಅಭಿಮಾನಿಗಳಲ್ಲಿ ಬಹಳ ದಿನಗಳಿಂದ ಇತ್ತು. ಆದರೆ ಟಾಕ್ಸಿಕ್ ಸಿನಿಮಾದ ಟೀಸರ್, ಪೋಸ್ಟರ್ಗಳು ಮತ್ತು ಪ್ರಮೋಷನ್ ವಿಡಿಯೋಗಳು ಬಂದ ನಂತರ ಒಂದು ವಿಷಯ ಮಾತ್ರ ಸ್ಪಷ್ಟವಾಗಿದೆ. ಇದು ಸಾಮಾನ್ಯ ಮಾಸ್ ಸಿನಿಮಾ ಆಗಿರೋದಿಲ್ಲ. ಡಾರ್ಕ್ ವರ್ಲ್ಡ್, ಗ್ಯಾಂಗ್ಸ್ಟರ್ ಹಿನ್ನೆಲೆ, ಪವರ್, ಬಿಟ್ರೇಯಲ್, ಕುಟುಂಬ ಸಂಬಂಧ ಮತ್ತು ತನ್ನದೇ ಆದ ಸ್ಟೈಲಿಶ್ ಪ್ರಪಂಚ, ಇವೆಲ್ಲವೂ ಟಾಕ್ಸಿಕ್ ಸಿನಿಮಾದ ಬಗ್ಗೆ ಕುತೂಹಲ ಹೆಚ್ಚಿಸಿವೆ. ಇಂದಿನ ವಿಡಿಯೋದಲ್ಲಿ ಟಾಕ್ಸಿಕ್ ಸಿನಿಮಾದ ಕಥೆ ಯಾವ ರೀತಿಯ ಹಿನ್ನೆಲೆಯಲ್ಲಿದೆ, ಯಶ್ ಅವರ ಪಾತ್ರವೇನು, ನಯನತಾರಾ, ಕಿಯಾರಾ ಅಡ್ವಾಣಿ, ಹ್ಯೂಮಾ ಖುರೇಶಿ, ತಾರಾ ಸುತಾರಿಯಾ ಮತ್ತು ರುಕ್ಮಿಣಿ ವಸಂತ್ ಅವರ ಪಾತ್ರಗಳ ಬಗ್ಗೆ ಏನು ಮಾಹಿತಿ ಇದೆ, ಗೀಟು ಮೋಹನ್ದಾಸ್ ನಿರ್ದೇಶನದಲ್ಲಿ ಸಿನಿಮಾ ಹೇಗೆ ವಿಭಿನ್ನವಾಗಬಹುದು, ಮತ್ತು ಮುಖ್ಯವಾಗಿ ಟಾಕ್ಸಿಕ್ ಸಿನಿಮಾದಿಂದ ಯಶ್ ಮತ್ತೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ದೊಡ್ಡ ದಾಖಲೆ ಬರೆಯಬಹುದೇ, ಇವೆಲ್ಲವನ್ನೂ ವಿವರವಾಗಿ ನೋಡೋಣ. ವಿಡಿಯೋ ಕೊನೆಯವರೆಗೂ ನೋಡಿ. ಅಡ್ಡಗೆರೆ. ಟಾಕ್ಸಿಕ್ ಅಂದರೆ ಏನು? ಮೊದಲಿಗೆ ಸಿನಿಮಾದ ಹೆಸರಿನ ಬಗ್ಗೆ ಮಾತನಾಡೋಣ. ಚಿತ್ರದ ಸಂಪೂರ್ಣ ಹೆಸರು ಟಾಕ್ಸಿಕ್: ಅ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್. ಹೆಸರೇ ಸಾಕಷ್ಟು ವಿಭಿನ್ನವಾಗಿದೆ. ಸಾಮಾನ್ಯವಾಗಿ ಫೇರಿ ಟೇಲ್ ಎಂದರೆ ಮಕ್ಕಳ ಕಥೆ ಎಂಬ ಭಾವನೆ ಬರುತ್ತದೆ. ಆದರೆ ಇಲ್ಲಿ ಮೇಕರ್ಸ್ ಬಳಸಿರುವ ಪದವೇ ಫಾರ್ ಗ್ರೋನ್ ಅಪ್ಸ್, ಅಂದರೆ ದೊಡ್ಡವರಿಗಾಗಿ ಇರುವ ಒಂದು ಡಾರ್ಕ್ ಫೇರಿ ಟೇಲ್. ಇದು ಸಿನಿಮಾದ ಟೋನ್ ಬಗ್ಗೆ ದೊಡ್ಡ ಸುಳಿವು ಕೊಡುತ್ತದೆ. ಅಧಿಕೃತ ಮಾಹಿತಿಯ ಪ್ರಕಾರ ಟಾಕ್ಸಿಕ್ ಒಂದು ಆಕ್ಷನ್ ಥ್ರಿಲ್ಲರ್ ಡ್ರಾಮಾ ಹಿನ್ನೆಲೆಯ ಸಿನಿಮಾ. ಚಿತ್ರವನ್ನು ಗೀಟು ಮೋಹನ್ದಾಸ್ ನಿರ್ದೇಶಿಸಿದ್ದಾರೆ. ಯಶ್ ಮತ್ತು ಗೀಟು ಮೋಹನ್ದಾಸ್ ಕಥೆ ಬರೆದಿದ್ದಾರೆ ಎಂದು ಚಿತ್ರದ ಅಧಿಕೃತ ಪ್ರಮೋಷನ್ ಮಾಹಿತಿಯಲ್ಲಿ ತಿಳಿಸಲಾಗಿದೆ. ಸಿನಿಮಾದ ಸಿನೆಮಾಟೋಗ್ರಫಿಯನ್ನು ರಾಜೀವ್ ರವಿ ನಿರ್ವಹಿಸಿದ್ದಾರೆ. ಮ್ಯೂಸಿಕ್ ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ಗೆ ರವಿ ಬಾಸ್ರೂರ್ ಅವರ ಹೆಸರು ಕೂಡ ಪ್ರಮುಖವಾಗಿ ಕೇಳಿಬರುತ್ತಿದೆ. ಅಂದರೆ ಕೆಜಿಎಫ್ ನಂತರ ಮತ್ತೊಮ್ಮೆ ಯಶ್ ಜೊತೆ ರವಿ ಬಾಸ್ರೂರ್ ಅವರ ಸಂಗೀತ ಎಂಬ ಕಾರಣವು ಅಭಿಮಾನಿಗಳ ನಿರೀಕ್ಷೆಯನ್ನು ಹೆಚ್ಚಿಸಿದೆ. ಯಶ್ ಅವರ ಪಾತ್ರ. ಈಗ ಬರುವ ಪ್ರಮುಖ ಪ್ರಶ್ನೆ: ಟಾಕ್ಸಿಕ್ ಸಿನಿಮಾದಲ್ಲಿ ಯಶ್ ಯಾರಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ? ಲಭ್ಯವಿರುವ ಸಿನಿಮಾ ಮಾಹಿತಿಯ ಪ್ರಕಾರ ಯಶ್ ಅವರ ಪಾತ್ರದ ಹೆಸರು ರೇಯ. ಪ್ರಚಾರದಲ್ಲಿ ಅವರ ಪಾತ್ರವನ್ನು ಒಂದು ಪವರ್ಫುಲ್ ಮತ್ತು ಮೋರಲಿ ಕಾಂಪ್ಲಿಕೇಟೆಡ್ ಕ್ಯಾರೆಕ್ಟರ್ ಆಗಿ ತೋರಿಸಲಾಗಿದೆ. ಇಲ್ಲಿ ಒಂದು ಮುಖ್ಯ ವಿಷಯ ಗಮನಿಸಬೇಕು. ನಲ್ಲಿ ನಾವು ಯಶ್ ಅವರನ್ನು ರಾಕಿ ಆಗಿ ನೋಡಿದ್ದೇವೆ. ರಾಕಿಯ ಗುರಿ, ಅವನ ಆಂಬಿಷನ್ ಮತ್ತು ಅವನ ಜರ್ನಿ ಪ್ರೇಕ್ಷಕರಿಗೆ ಬಹಳ ಪರಿಚಿತವಾಗಿತ್ತು. ಆದರೆ ಆಕ್ನಲ್ಲಿ ರೇಯ ಯಾವ ರೀತಿಯ ವ್ಯಕ್ತಿ? ಅವನಿಗೆ ಪವರ್ ಬೇಕಾ? ಅವನಿಗೆ ತನ್ನ ಕುಟುಂಬದ ಜೊತೆಗಿನ ಸಂಬಂಧ ಮುಖ್ಯವಾ? ಅಥವಾ ಅವನ ಹಿಂದೆ ಇನ್ನೊಂದು ದೊಡ್ಡ ರಹಸ್ಯ ಇದೆಯಾ? ಈ ಪ್ರಶ್ನೆಗಳಿಗೆ ಸಿನಿಮಾ ಬಿಡುಗಡೆಯಾದ ನಂತರವೇ ಸಂಪೂರ್ಣ ಉತ್ತರ ಸಿಗಲಿದೆ. ಪ್ರಸ್ತುತ ಲಭ್ಯವಿರುವ ಸಿನಾಪ್ಸಸ್ ಪ್ರಕಾರ ಕಥೆಯ ಕೇಂದ್ರದಲ್ಲಿ ರೇಯ ಇದ್ದು, ಪವರ್, ಲಾಯಲ್ಟಿ, ಬಟ್ರೇಯಲ್ ಮತ್ತು ಮೊರಾಲಿಟಿ ನಡುವಿನ ಸಂಘರ್ಷ ಪ್ರಮುಖವಾಗಿರಲಿದೆ. ಹೀಗಾಗಿ ಇದು ಕೇವಲ ಹೀರೋ ವಿರುದ್ಧ ವಿಲನ್ ಕಥೆ ಆಗಿರದೆ, ಪಾತ್ರಗಳ ಒಳಗಿನ ಕಾನ್ಫ್ಲಿಕ್ಟ್ ಕೂಡ ಪ್ರಮುಖವಾಗಿರಬಹುದು. ಅಡ್ಡಗೆರೆ. ಕಥೆಯ ಹಿನ್ನೆಲೆ. ಟಾಕ್ಸಿಕ್ ಸಿನಿಮಾದ ಕಥೆ ಗೋವಾ ಹಿನ್ನೆಲೆಯಲ್ಲಿದೆ ಎಂದು ಲಭ್ಯವಿರುವ ಸಿನಾಪ್ಸಿಸ್ ಸೂಚಿಸುತ್ತದೆ. ಆದರೆ ಇದು ಇಂದಿನ ಗೋವಾ ಅಲ್ಲ. ಕಥೆ ಒಂದು ಹಿಂದಿನ ಕಾಲಘಟ್ಟದಲ್ಲಿ ನಡೆಯುತ್ತದೆ. ಆ ಕಾಲದಲ್ಲಿ ಗೋವಾ ಇನ್ನೂ ಪೋರ್ಚುಗೀಸ್ ಆಡಳಿತದ ಪ್ರಭಾವದಲ್ಲಿದ್ದ ಹಿನ್ನೆಲೆಯನ್ನು ಸಿನಿಮಾ ಬಳಸಿಕೊಂಡಿದೆ. ಈ ಹಿನ್ನೆಲೆ ಸಿನಿಮಾಕ್ಕೆ ವಿಭಿನ್ನ ವಿಜುವಲ್ ಐಡೆಂಟಿಟಿ ಕೊಡಬಹುದು. ಒಂದು ಕಡೆ ಸಮುದ್ರ ತೀರ, ಮತ್ತೊಂದು ಕಡೆ ಹಳೆಯ ಕಟ್ಟಡಗಳು, ಅದರ ನಡುವೆ ಪವರ್ ಸ್ಟ್ರಗಲ್, ಮತ್ತು ಅದರ ಮಧ್ಯದಲ್ಲಿ ರೇಯ. ಕಥೆಯಲ್ಲಿ ಕ್ರೈಮ್ ಮತ್ತು ಪವರ್ ನೆಟ್ವರ್ಕ್ ಕೂಡ ಪ್ರಮುಖವಾಗಿರುವುದಾಗಿ ಸಿನಿಮಾ ವಿವರಣೆಗಳು ಸೂಚಿಸುತ್ತವೆ. ಅದರ ಜೊತೆಗೆ ಲಾಯಲ್ಟಿ ಮತ್ತು ಬಟ್ರೇಯಲ್ ಕೂಡ ಕಥೆಯ ಪ್ರಮುಖ ಅಂಶಗಳಾಗಿವೆ. ಹೀಗಾಗಿ ಆಕ ಪ್ರಪಂಚವನ್ನು ಕೇವಲ ಆಕ್ಷನ್ ಸೀನ್ಸ್ ಮೂಲಕ ಮಾತ್ರ ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲ. ಪಾತ್ರಗಳು ತೆಗೆದುಕೊಳ್ಳುವ ನಿರ್ಧಾರಗಳು ಕಥೆಯ ದಿಕ್ಕನ್ನು ಬದಲಾಯಿಸುವ ಸಾಧ್ಯತೆ ಇದೆ. ಅಡ್ಡಗೆರೆ. ಗೀಟು ಮೋಹನ್ದಾಸ್ ನಿರ್ದೇಶನ. ಇನ್ನು ಟಾಕ್ಸಿಕ್ ಸಿನಿಮಾದ ಮತ್ತೊಂದು ದೊಡ್ಡ ಆಕರ್ಷಣೆ ಡೈರೆಕ್ಟರ್ ಗೀಟು ಮೋಹನ್ದಾಸ್. ಇದು ಬಹಳ ಮುಖ್ಯವಾದ ಪಾಯಿಂಟ್. ಯಾಕೆಂದರೆ ಗೀಟು ಮೋಹನ್ದಾಸ್ ಅವರ ಹಿಂದಿನ ಸಿನಿಮಾಗಳಲ್ಲಿ ಕಥೆ ಹೇಳುವ ಶೈಲಿ, ಪಾತ್ರಗಳ ಮನಸ್ಥಿತಿ ಮತ್ತು ಡಾರ್ಕ್ ಆರ್ಟ್ಸ್ಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗಿದೆ. ಇಂತಹ ನಿರ್ದೇಶಕರ ಜೊತೆ ಯಶ್ ಕೈಜೋಡಿಸಿರುವುದು ಟಾಕ್ಸಿಕ್ ಸಿನಿಮಾವನ್ನು ಮತ್ತಷ್ಟು ಕುತೂಹಲಕರವಾಗಿಸಿದೆ. ಒಂದು ಕಡೆ ಯಶ್ ಅವರ ದೊಡ್ಡ ಸ್ಕ್ರೀನ್ ಪ್ರೆಸೆನ್ಸ್, ಇನ್ನೊಂದು ಕಡೆ ಗೀಟು ಮೋಹನ್ದಾಸ್ ಅವರ ಫಿಲ್ಮೇಕಿಂಗ್ ಸ್ಟೈಲ್. ಈ ಎರಡೂ ಸೇರಿದಾಗ ಯಾವ ರೀತಿಯ ಸಿನಿಮಾ ಬರುತ್ತದೆ ಎಂಬುದೇ ದೊಡ್ಡ ಪ್ರಶ್ನೆ. ಆಕ್ನಲ್ಲಿ ಆಕ್ಷನ್ ಇರಲಿದೆ, ಆದರೆ ಆಕ್ಷನ್ ಮಾತ್ರವೇ ಸಿನಿಮಾ ಆಗಿರುತ್ತದೆಯಾ? ಅಥವಾ ಕ್ಯಾರೆಕ್ಟರ್ ಡ್ರಿವನ್ ಸ್ಟೋರಿ ಕೂಡ ಇರುತ್ತದೆಯಾ? ಇದೇ ಸಿನಿಮಾ ಬಿಡುಗಡೆಯಾದಾಗ ಚರ್ಚೆಯಾಗುವ ಪ್ರಮುಖ ವಿಷಯಗಳಲ್ಲಿ ಒಂದಾಗಬಹುದು. 3 ಸ್ಟಾರ್ ಕಾಸ್ಟ್. ಇನ್ನು ಟಾಕ್ಸಿಕ್ ಸಿನಿಮಾದ ಸ್ಟಾರ್ ಕಾಸ್ಟ್ ಬಗ್ಗೆ ನೋಡೋಣ. ಸಿನಿಮಾದಲ್ಲಿ ಯಶ್ ಜೊತೆ ಹಲವು ದೊಡ್ಡ ನಟಿಯರು ಮತ್ತು ನಟರು ಕಾಣಿಸಿಕೊಳ್ಳುತ್ತಿದ್ದಾರೆ. ನಯನತಾರಾ,
ಅವರ ಪಾತ್ರದ ಹೆಸರು ಗಂಗಾ ಎಂದು ಲಭ್ಯವಿರುವ ಕಾಸ್ಟ್ ಇನ್ಫಾರ್ಮೇಷನ್ ತಿಳಿಸುತ್ತದೆ. ದಕ್ಷಿಣ ಭಾರತದ ಪ್ರಮುಖ ನಟಿಯಾಗಿರುವ ನಯನತಾರಾ ಈ ಸಿನಿಮಾದಲ್ಲಿ ಯಾವ ರೀತಿಯ ಪಾತ್ರ ಮಾಡುತ್ತಿದ್ದಾರೆ ಎಂಬುದು ಅಭಿಮಾನಿಗಳಲ್ಲಿ ಸಾಕಷ್ಟು ಕುತೂಹಲ ಮೂಡಿಸಿದೆ. ಮುಂದೆ ಕಿಯಾರಾ ಅಡ್ವಾನಿ ಅವರ ಪಾತ್ರದ ಹೆಸರು ನಾಡಿಯಾ ಎಂದು ಮಾಹಿತಿ ಇದೆ. ಕಿಯಾರಾ ಅವರ ಪಾತ್ರ ಟಾಕ್ಸಿಕ್ ಕಥೆಯಲ್ಲಿ ಯಾವ ಸ್ಥಾನದಲ್ಲಿದೆ ಎಂಬುದನ್ನು ಸಿನಿಮಾ ಇನ್ನೂ ಸಂಪೂರ್ಣವಾಗಿ ರಿವೀಲ್ ಮಾಡಿಲ್ಲ. ಇನ್ನೊಬ್ಬ ಪ್ರಮುಖ ನಟಿ ಹೂಮಾ ಕುರೇಶಿ ಅವರು ಎಲಿಜಬೆತ್ ಎಂಬ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಇದರ ಜೊತೆಗೆ ತಾರಾ ಸುಟಾರಿಯಾ ರೆಬೆಕಾ ಮತ್ತು ರುಕ್ಮಿಣಿ ವಸಂತ್ ಮಲಿಸಾ ಎಂಬ ಪಾತ್ರಗಳು ಲಭ್ಯವಿರುವ ಕಾಸ್ಟ್ ಎವರಾವೆನಲ್ಲಿ ಕಾಣಿಸುತ್ತವೆ. ಇಷ್ಟು ದೊಡ್ಡ ಕಾಸ್ಟ್ ಒಂದೇ ಸಿನಿಮಾದಲ್ಲಿ ಇರುವುದರಿಂದ ಪ್ರತಿಯೊಂದು ಪಾತ್ರಕ್ಕೂ ಕಥೆಯಲ್ಲಿ ಎಷ್ಟು ಪ್ರಾಮುಖ್ಯತೆ ಇದೆ ಎಂಬುದು ಕುತೂಹಲದ ವಿಷಯ. ಅಡ್ಡಗೆರೆ ಈಗ ಟಾಕ್ಸಿಕ್ ಸಿನಿಮಾದ ವಿಜುವಲ್ ಸ್ಟೈಲ್ ಬಗ್ಗೆ ಮಾತನಾಡೋಣ. ಟೀಸರ್ ಮತ್ತು ಪ್ರಮೋಷನಲ್ ಮೆಟೀರಿಯಲ್ ನೋಡಿದಾಗ ಸಿನಿಮಾ ತನ್ನದೇ ಆದ ಡಾರ್ಕ್ ಮತ್ತು ಸ್ಟೈಲೈಸ್ಡ್ ವಿಜುವಲ್ ವರ್ಲ್ಡ್ ಸೃಷ್ಟಿಸಲು ಪ್ರಯತ್ನಿಸಿರುವುದು ಸ್ಪಷ್ಟವಾಗುತ್ತದೆ. ಹಳೆಯ ಕಾಲದ ಸೆಟ್ಟಿಂಗ್, ವಿಭಿನ್ನ ಕಾಸ್ಟ್ಯೂಮ್ಸ್, ಡಾರ್ಕ್ ಲೈಟಿಂಗ್ ಮತ್ತು ಯಶ್ ಅವರ ವಿಭಿನ್ನ ಲುಕ್ಸ್ ಇವೆಲ್ಲವೂ ಸಿನಿಮಾಕ್ಕೆ ಒಂದು ಯೂನಿಕ್ ಐಡೆಂಟಿಟಿ ನೀಡುತ್ತವೆ. ಇಲ್ಲಿ ಸಿನಿಮಾಟೋಗ್ರಫರ್ ರಾಜೀವ್ ರವಿ ಅವರ ಕೆಲಸವು ಪ್ರಮುಖವಾಗಲಿದೆ. ಒಂದು ದೊಡ್ಡ ಆಕ್ಷನ್ ಮೂವಿಯಲ್ಲಿ ವಿಜುವಲ್ಸ್ ಬಹಳ ಮುಖ್ಯ. ಆದರೆ ಆಕ್ನಲ್ಲಿ ವಿಜುವಲ್ಸ್ ಕೇವಲ ಆಕ್ಷನ್ ತೋರಿಸಲು ಮಾತ್ರವಲ್ಲದೆ ಕಥೆಯ ಮೂಡ್ ಸೃಷ್ಟಿಸಲು ಬಳಸಲಾಗುತ್ತಿರುವಂತೆ ಕಾಣುತ್ತದೆ. ಇದಕ್ಕೆ ಪ್ರೊಡಕ್ಷನ್ ಡಿಸೈನ್ ಕೂಡ ದೊಡ್ಡ ಪಾತ್ರ ವಹಿಸಲಿದೆ. ಹೀಗಾಗಿ ದೊಡ್ಡ ಸ್ಕ್ರೀನ್ನಲ್ಲಿ ಈ ಸಿನಿಮಾ ಹೇಗೆ ಕಾಣುತ್ತದೆ ಎಂಬುದು ಮತ್ತೊಂದು ಪ್ರಮುಖ ಕುತೂಹಲ. ಅಡ್ಡಗೆರೆ ರವಿ ಬಾಸ್ರೂರ್ ಮತ್ತು ಮ್ಯೂಸಿಕ್. KGF ಸಿನಿಮಾಗಳ ನಂತರ ಯಶ್ ಅವರ ಸಿನಿಮಾಗೆ ರವಿ ಬಾಸ್ರೂರ್ ಅವರ ಮ್ಯೂಸಿಕ್ ಎನ್ನುವುದು ಅಭಿಮಾನಿಗಳಿಗೆ ವಿಶೇಷ ನಿರೀಕ್ಷೆ ಮೂಡಿಸುವ ವಿಷಯ. ಆಕಮ್ ಮ್ಯೂಸಿಕ್ ಕೂಡ ಬಹಳ ದೊಡ್ಡ ಚರ್ಚೆಯ ವಿಷಯವಾಗುವ ಸಾಧ್ಯತೆ ಇದೆ. ಒಂದು ಡಾರ್ಕ್ ಆಕ್ಷನ್ ಆರ್ಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಬಹಳ ಮುಖ್ಯ. ಹೀರೋ ಎಂಟ್ರಿ, ಆಕ್ಷನ್ ಸೀಕ್ವೆನ್ಸ್, ಎಮೋಷನಲ್ ಸೀನ್, ಕ್ಲೈಮ್ಯಾಕ್ಸ್ ಪ್ರತಿಯೊಂದು ಭಾಗದಲ್ಲೂ ಮ್ಯೂಸಿಕ್ ಕಥೆಯ ಇಂಪ್ಯಾಕ್ಟ್ ಹೆಚ್ಚಿಸಬಹುದು. ಆದ್ದರಿಂದ ಟಾಕ್ಸಿಕ್ ಸಿನಿಮಾದಲ್ಲಿ ವಿಜುವಲ್ ಜೊತೆಗೆ ಮ್ಯೂಸಿಕ್ ಕೂಡ ದೊಡ್ಡ ಸ್ಟ್ರೆಂಗ್ತ್ ಆಗಬಹುದೇ ಎಂಬುದನ್ನು ಕಾದು ನೋಡಬೇಕು. KGF ಜೊತೆ ಹೋಲಿಕೆ ಮಾಡಬೇಕಾ? ಇಲ್ಲಿ ಒಂದು ಪ್ರಶ್ನೆ ಖಂಡಿತ ಬರುತ್ತದೆ. ಟಾಕ್ಸಿಕ್ ಕೂಡ KGF ರೀತಿಯ ಸಿನಿಮಾ ಆಗುತ್ತದೆಯಾ? ನನ್ನ ಪ್ರಕಾರ ನೇರವಾಗಿ ಹೋಲಿಕೆ ಮಾಡುವುದು ಸರಿಯಾಗುವುದಿಲ್ಲ. KGF ಮತ್ತು ಟಾಕ್ಸಿಕ್ ಎರಡು ಬೇರೆ ಬೇರೆ ಕಥೆಗಳು. ನಲ್ಲಿ ರಾಕ್ಯ ಜರ್ನಿ ಮುಖ್ಯವಾಗಿತ್ತು. ಆಕ್ನಲ್ಲಿ ರೇಯ ಮತ್ತು ಅವನ ಸುತ್ತಲಿನ ಪವರ್ ಡೈನಾಮಿಕ್ಸ್ ಮುಖ್ಯವಾಗಿರುವಂತೆ ಕಾಣುತ್ತದೆ. KGF ಯಶ್ ಅವರ ಕಾರ್ನಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್. ಆದರೆ ಟಾಕ್ಸಿಕ್ ಮೂಲಕ ಯಶ್ ಮತ್ತೊಂದು ವಿಭಿನ್ನ ಜಾನ್ರಾ ಮತ್ತು ಫಿಲ್ಮೇಕಿಂಗ್ಸ್ನಲ್ಲಿ ತಮ್ಮನ್ನು ತಾವು ತೋರಿಸಲು ಪ್ರಯತ್ನಿಸುತ್ತಿದ್ದಾರೆ. ಹೀಗಾಗಿ ಟಾಕ್ಸಿಕ್ ಯಶ್ ಅವರ ಮತ್ತೊಂದು KGF ಆಗುವುದಕ್ಕಿಂತ ಯಶ್ ಅವರ ಮತ್ತೊಂದು ವಿಭಿನ್ನ ಚಾಪ್ಟರ್ ಆಗಬಹುದು. ಅಡ್ಡಗೆರೆ ರಿಲೀಸ್ ಡೇಟ್ ಮತ್ತು ಲ್ಯಾಂಗ್ವೇಜಸ್. ಈಗ ಅತ್ಯಂತ ಮುಖ್ಯವಾದ ಮಾಹಿತಿ. ಟಾಕ್ಸಿಕ್ ಸಿನಿಮಾದ ಪ್ರಸ್ತುತ ನಿಗದಿತ ವರ್ಲ್ಡ್ ವೈಡ್ ಥಿಯೇಟ್ರಿಕಲ್ ರಿಲೀಸ್ ಡೇಟ್ ಆಗಸ್ಟ್ 26, 2026. ಚಿತ್ರವನ್ನು ಕನ್ನಡ ಜೊತೆಗೆ ಹಿಂದಿ, ತಮಿಳ್, ತೆಲುಗು, ಮಲಯಾಳಂ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿಯೂ ಬಿಡುಗಡೆ ಮಾಡುವ ಯೋಜನೆ ಇದೆ. ಚಿತ್ರದ ರಿಲೀಸ್ ಡೇಟ್ ಈ ಹಿಂದೆ ಹಲವು ಬಾರಿ ಬದಲಾಗಿತ್ತು. ಮೊದಲಿಗೆ 19 ಮಾರ್ಚ್ 2026 ಎಂದು ಘೋಷಿಸಲಾಗಿತ್ತು. ನಂತರ ಜೂನ್ 4ಕ್ಕೆ ಬದಲಾಯಿಸಲಾಯಿತು. ಕೊನೆಗೆ ಆಗಸ್ಟ್ 26, 2026 ದಿನಾಂಕವನ್ನು ಮೇಕರ್ಸ್ ಘೋಷಿಸಿದ್ದಾರೆ. ಹೀಗಾಗಿ ಈಗ ಎಲ್ಲರ ಕಣ್ಣು ಆಗಸ್ಟ್ 26 ರತ್ತ. ಅಡ್ಡಗೆರೆ ಟಾಕ್ಸಿಕ್ ಬಗ್ಗೆ ನಮ್ಮ ನಿರೀಕ್ಷೆ. ಟಾಕ್ಸಿಕ್ ಸಿನಿಮಾದಿಂದ ನಿರೀಕ್ಷೆ ಏನು? ಮೊದಲನೆಯದು, ಯಶ್ ಅವರ ಹೊಸ ಕ್ಯಾರೆಕ್ಟರ್. ಎರಡನೆಯದು, ಗೀಟು ಮೋಹನ್ದಾಸ್ ಅವರ ಸ್ಟೋರಿ ಟೆಲ್ಲಿಂಗ್. ಮೂರನೆಯದು, ದೊಡ್ಡ ಸ್ಟಾರ್ ಕಾಸ್ಟ್. ನಾಲ್ಕನೆಯದು, ರವಿ ಬಾಸ್ರೂರ್ ಅವರ ಮ್ಯೂಸಿಕ್. ಐದನೆಯದು, ವಿಭಿನ್ನ ಪೀರಿಯಡ್ ಸೆಟ್ಟಿಂಗ್ ಮತ್ತು ವಿಜುವಲ್ ಸ್ಟೈಲ್. ಇವೆಲ್ಲವೂ ಸಿನಿಮಾದ ಹೈಪ್ ಹೆಚ್ಚಿಸುತ್ತಿವೆ. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಬೇಕು. ಟ್ರೇಲರ್, ಟೀಸರ್ ಮತ್ತು ಪೋಸ್ಟರ್ಸ್ ಸಿನಿಮಾ ಬಗ್ಗೆ ಒಂದು ಇಂಪ್ರೆಷನ್ ಕೊಡಬಹುದು. ಆದರೆ ಸಿನಿಮಾ ನಿಜವಾಗಿಯೂ ಹೇಗಿದೆ ಎಂಬುದು ಆರ್ನಲ್ಲಿ ಸಂಪೂರ್ಣ ಸಿನಿಮಾ ನೋಡಿದ ನಂತರವೇ ತಿಳಿಯುತ್ತದೆ. ಹೀಗಾಗಿ ಈಗಲೇ ಸಿನಿಮಾ ಹಿಟ್ ಅಥವಾ ಫ್ಲಾಪ್ ಎಂದು ನಿರ್ಧಾರ ಮಾಡುವುದು ಸರಿಯಲ್ಲ. ಒಟ್ಟಿನಲ್ಲಿ ಟಾಕ್ಸಿಕ್ ಯಶ್ ಅವರ ಕಾರ್ನಲ್ಲಿ ಮತ್ತೊಂದು ದೊಡ್ಡ ಸಿನಿಮಾ ಆಗುವ ನಿರೀಕ್ಷೆಯಿದೆ. ಆದರೆ ಇದು ರಿಪೀಟ್ ಆಗುತ್ತದೆಯಾ? ಅಥವಾ ಯಶ್ ಅವರನ್ನು ಇನ್ನೊಂದು ವಿಭಿನ್ನ ರೀತಿಯಲ್ಲಿ ತೋರಿಸುತ್ತದೆಯಾ? ರೇಯ ಪಾತ್ರದ ನಿಜವಾದ ಕಥೆ ಏನು? ನಯನ್ತಾರಾ, ಕಿಯಾರಾ ಅಡ್ವಾನಿ, ಹೂಮಾ ಕುರೇಶಿ, ತಾರಾ ಸುಟಾರಿಯಾ ಮತ್ತು ರುಕ್ಮಿಣಿ ವಸಂತ್ ಅವರ ಪಾತ್ರಗಳು ಕಥೆಯಲ್ಲಿ ಯಾವ ತಿರುವು ತರುತ್ತವೆ? ಗೀಟು ಮೋಹನ್ದಾಸ್ ಅವರ ಫಿಲ್ಮೇಕಿಂಗ್ ಸ್ಟೈಲ್ ಯಶ್ ಅವರ ಮಾಸ್ ಇಮೇಜ್ ಜೊತೆ ಹೇಗೆ ಕಂಬೈನ್ ಆಗುತ್ತದೆ? ಇವೆಲ್ಲದಕ್ಕೂ ಉತ್ತರ ಸಿನಿಮಾ ಬಿಡುಗಡೆಯಾದ ನಂತರ ಸಿಗಲಿದೆ. ಟಾಕ್ಸಿಕ್ ಸಿನಿಮಾ ಬಗ್ಗೆ ನಿಮ್ಮ ನಿರೀಕ್ಷೆ ಏನು? ಯಶ್ ಅವರ ರೇಯ ಕ್ಯಾರೆಕ್ಟರ್ ನಿಮಗೆ ಹೇಗೆ ಅನಿಸುತ್ತಿದೆ? KGF ನಂತರ ಟಾಕ್ಸಿಕ್ ಯಶ್ ಅವರ ಕಾರ್ನಲ್ಲಿ ಮತ್ತೊಂದು ದೊಡ್ಡ ದಾಖಲೆ ಬರೆಯುತ್ತದೆ ಎಂದು ನಿಮಗೆ ಅನಿಸುತ್ತದೆಯಾ?
ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಕನ್ನಡ ಸಿನಿಮಾ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ನಮಸ್ಕಾರ.